ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ BPO ಮತ್ತು ಕಾಲ್ ಸೆಂಟರ್ಗಳು ನಗರದ ಗಲ್ಲಿಯಲ್ಲೂ ಕೂಡ ಕಾಣಬರುತ್ತೆ. ಅದೇ ರೀತಿಯಾಗಿ ಇತ್ತೀಚೆಗೆ ಪೊಲೀಸರು ಕೂಡ ಕೆಲವು ನಕಲಿ BPOಗಳ ಮೇಲೆ ಒಂದು ದಾಳಿಯನ್ನು ಮಾಡಿ ಅವರು ಆನ್ಲೈನ್ ಮುಖಾಂತರ ವಂಚನೆ ಮಾಡ್ತಾ ಇದ್ದಾರೆ ಮತ್ತು ಸಾರ್ವಜನಿಕರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅನ್ನೋ ಒಂದು ವಿಚಾರದ ಮೇಲೆ ಕೆಲವು ಕಡೆ ದಾಳಿಯನ್ನು ಕೂಡ ಮಾಡಿ ಕೆಲವು ಕಂಪ್ನಿಗಳನ್ನು ಸೀಸ್ ಕೂಡ ಮಾಡಿದರು. ಇದೇ ವಿಚಾರವನ್ನು ಬಂಡವಾಳವಾಗಿ ಮಾಡಿಕೊಂಡ ಕೆಲವು ದುಷ್ಕರ್ಮಿಗಳೇನಿದ್ರೆ ಅವರು ಪೊಲೀಸರ ಸೋಗಿನಲ್ಲಿ ಕೆಲವು BPO ಮೇಲೆ ದಾಳಿಯನ್ನು ಕೂಡ ಮಾಡಿ ಅವರ ಬಳಿ ಒಂದು ಹಣವನ್ನು ಕೂಡ ವಸೂಲಿ ಮಾಡೋದಕ್ಕೆ ಕೂಡ ಮುಂದಾಗಿರುವಂಥ ಘಟನೆ ಈಗ ನಗರದಲ್ಲೇ ಬೆಳಕಿಗೆ ಬಂದಿದೆ. ಇತ್ತೀಚೆಗೆ ನವೆಂಬರ್ 21 ಮತ್ತು 22ನೇ ತಾರೀಕು ರಾತ್ರಿ ವೇಳೆ ಕೋರಮಂಗಲ ಬಳಿಯ ಒಂದು BPO ಮೇಲೆ ಒಂದು ಪೊಲೀಸರ ಸೋಗಿನಲ್ಲಿ ಗ್ಯಾಂಗ್ ಒಂದು ದಾಳಿಯನ್ನು ಮಾಡಿ ಅಲ್ಲಿದ್ದಂಥ 4 ಸಿಬ್ಬಂದಿಯನ್ನು ಕೂಡ ಕಿಡ್ನಾಪ್ ಮಾಡಿ ಒಂದು ಹಣಕ್ಕೆ ಒಂದು ಡಿಮ್ಯಾಂಡ್ ಮಾಡಿರುವಂಥ ಘಟನೆ ಕೂಡ ಈಗ ಬೆಳಕಿಗೆ ಬಂದಿದೆ. 21ನೇ ತಾರೀಕು ರಾತ್ರಿ 11 ಗಂಟೆ ಸುಮಾರು 7-8 ಮಂದಿಯ ಒಂದು ಗ್ಯಾಂಗ್ ಏನಿತ್ತು ಅವರು ರೈಡನ್ನು ಮಾಡ್ತಾರೆ. ರೈಡ್ ಮಾಡಿದ ಸಂದರ್ಭದಲ್ಲಿ ಆ ಒಂದು ಕಾಲ್ ಸೆಂಟರ್ನಲ್ಲಿ 4 ಸಿಬ್ಬಂದಿ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ನೀವು ನಕಲಿಯಾಗಿ ಈ ಒಂದು ಕಾಲ್ ಸೆಂಟರ್ನ ನಡೆಸ್ತಾ ಇದ್ದೀರಾ, ನಿಮ್ಮ ಮೇಲೆ ಒಂದು ದೂರುಗಳು ಕೂಡ ಇದೆ ಅಂತೇಳಿ ಪೊಲೀಸರ ಸೋಗಿನಲ್ಲಿ ಅವರು ರೈಡನ್ನು ಕೂಡ ಮಾಡ್ತಾರೆ. ಮತ್ತು ನಿಮ್ಮ ಒಂದು ದಾಖಲಾತಿಗಳು ಕೂಡ ಅಕ್ರಮವಾಗಿರುವಂಥದ್ದು ಮತ್ತು ನೀವು ಸಾರ್ವಜನಿಕರಿಗೆ ವಂಚನೆ ಕೂಡ ಮಾಡ್ತಾ ಇದ್ದೀರಾ ಅನ್ನೋ ಒಂದು ರೀತಿಯಲ್ಲಿ ಅವರಿಗೆ ಬೆದರಿಕೆಯನ್ನು ಕೂಡ ಹಾಕಿ ಅವರ ಬಳಿ ಒಂದು ಸಾಕಷ್ಟು ಹಣಕ್ಕೆ ಕೂಡ ಅವರು ಡಿಮ್ಯಾಂಡನ್ನು ಕೂಡ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಆರೋಪಿಗಳು ನಿಮ್ಮನ್ನು ಪೊಲೀಸ್ ಠಾಣೆಗೆ ಕರೆದೊಯ್ದು ಪರಿಶೀಲನೆ ಮಾಡಬೇಕು ಮತ್ತು ತನಿಖೆಗೆ ಒಳಪಡಿಸಬೇಕು ಅಂತೇಳಿ ಅಲ್ಲಿದ್ದಂಥ 4 ಸಿಬ್ಬಂದಿ ಏನಿದ್ರೆ ಅವರನ್ನು ತಮ್ಮ ಕಸ್ಟಡಿಗೆ ಪಡ್ಕೊಂಡು ನಂತರ ಅವರು ನೇರವಾಗಿ ಕೋಲಾರಕ್ಕೆ ಹೋಗುವಂಥ ಘಟನೆ ಕೂಡ ಆಗುತ್ತೆ. ಬಳಿಕ ಕೋಲಾರದ ಒಂದು ಲಾಡ್ಜ್ನಲ್ಲಿ ಈ 4 ಸಿಬ್ಬಂದಿಯನ್ನು ಕೂಡಿಟ್ಟು ಅವರ ಬಳಿ ಸುಮಾರು 20ಕ್ಕೂ ಹೆಚ್ಚು ಲಕ್ಷ ಹಣವನ್ನು ಕೊಡಬೇಕು ಅಂತೇಳಿ ಒಂದು ಡಿಮ್ಯಾಂಡನ್ನು ಕೂಡ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂಥ ಒಬ್ಬ ಮ್ಯಾನೇಜರ್ ಏನಿದ್ರೆ ಅವರ ಖಾತೆಯಲ್ಲಿ ಸುಮಾರು 14 ಲಕ್ಷ ಹಣ ಇರುತ್ತೆ. ಅದನ್ನು ಆನ್ಲೈನ್ ಮುಖಾಂತರ ವರ್ಗಾವಣೆ ಮಾಡಿಕೊಂಡು ಉಳಿದ ಹಣವನ್ನು ನೀವು ಕ್ಯಾಶ್ ರೂಪದಲ್ಲಿ ಕೊಡಬೇಕು ಅಂತೇಳಿ ಒಂದು ಒತ್ತಾಯವನ್ನು ಕೂಡ ಮಾಡ್ತಾರೆ. ಈ ವೇಳೆ ಆರೋಪಿಗಳ ಈ ಒಂದು ಕೃತ್ಯದ ಬಗ್ಗೆ ಅಲ್ಲಿರುವಂಥ ಸಿಬ್ಬಂದಿಗೂ ಕೂಡ ಸ್ವಲ್ಪ ಡೌಟ್ ಬರುತ್ತೆ. ಅಷ್ಟರಲ್ಲಿ ಈ ಒಂದು ಕಿಡ್ನಾಪ್ ಬಗ್ಗೆ ಪೊಲೀಸರಿಗೂ ಕೂಡ ಒಂದು ಮಾಹಿತಿ ಕೂಡ ಲಭ್ಯ ಆಗಿದ್ದು ಪೊಲೀಸರು ಕೂಡಲೇ ಇದ್ರ ಬಗ್ಗೆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈ ಒಂದು ಕಿಡ್ನಾಪರ್ಸ್ನ ಪತ್ತೆ ಮಾಡುವಂಥ ಸಲುವಾಗಿ ತನಿಖೆಯನ್ನು ಕೂಡ ಚುರುಕು ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ಕೂಡ ದಾಖಲಾಗಿದ್ದು ಪೊಲೀಸರು ಆ ಒಂದು ಕಾಲ್ ಸೆಂಟರ್ ಏನಿದೆ ಅಲ್ಲಿಗೆ ತೆರಳಿ ಪರಿಶೀಲನೆ ಮಾಡಿ ನಂತರ ಈ ಒಂದು ಕಿಡ್ನಾಪರ್ಸ್ ಯಾರು ಮತ್ತು ಯಾವ ಉದ್ದೇಶಕ್ಕೋಸ್ಕರ ಇದನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಿ ಸುತ್ತಮುತ್ತ ಇರುವಂಥ CCTVಗಳನ್ನು ಪರಿಶೀಲನೆ ಮಾಡಿದಾಗ ಈ ಒಂದು ಕಾರ್ ಯಾವ ಮಾರ್ಗದಲ್ಲಿ ಹೋಗಿದೆ ಮತ್ತೆ ಆ ಒಂದು ಕಿಡ್ನಾಪರ್ಸ್ ಜೊತೆ ಇದ್ದಂಥ ಆ 4 ಸಿಬ್ಬಂದಿ ಏನಿದ್ರೆ ಅವರ ಮೊಬೈಲ್ ಫೋನ್ಸ್ ಅನ್ನು ಕೂಡ ಟ್ರ್ಯಾಕ್ ಮಾಡಿಕೊಂಡು ನೇರವಾಗಿ ಕೋಲಾರದ ಆ ಒಂದು ಲಾಡ್ಜ್ಗೆ ತೆರಳುತ್ತಾರೆ. ಈ ವೇಳೆ ಆ ಒಂದು ಲಾಡ್ಜ್ನಲ್ಲಿ 4 ಸಿಬ್ಬಂದಿಗಳು ಕೂಡ ಪತ್ತೆ ಆಗ್ತಾರೆ. ಮತ್ತೆ ಕಿಡ್ನಾಪ್ ಮಾಡಿದಂಥ ಒಂದು 8 ಜನ ದುಷ್ಕರ್ಮಿಗಳೇನಿದ್ರೆ ಅವರು ಕೂಡ ಅಲ್ಲಿ ಪೊಲೀಸರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅವರ ಪಾತ್ರ ಕೂಡ ಬೆಳಕಿಗೆ ಬಂದಿದೆ. ಮಾಲೂರು ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಆಗಿರುವಂಥ ಚಲಪತಿ ಎಂಬಾತ ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೂಡ ಸಿಕ್ಕಿದ್ದು ಆತನನ್ನು ಕೂಡ ಈಗ ಪೊಲೀಸರು ಅರೆಸ್ಟ್ ಮಾಡಿ ಒಂದು ಹೆಚ್ಚಿನ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಈ ಒಂದು ಕಾಲ್ ಸೆಂಟರ್ ಸಿಬ್ಬಂದಿಗಳನ್ನು ಕಿಡ್ನಾಪ್ ಮಾಡಿ ಒಂದು ಹಣಕ್ಕೆ ಒತ್ತಾಯ ಮಾಡಿದಂಥ ಈ ಒಂದು 8 ಜನ ಕಿಡ್ನಾಪರ್ಸ್ ಏನಿದ್ರೆ ಈಗ ಅವರನ್ನು ಕೋರಮಂಗಲ ಪೊಲೀಸರು ಅರೆಸ್ಟ್ ಮಾಡಿ ಒಂದು ಹೆಚ್ಚಿನ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಗ್ಯಾಂಗ್ ನಕಲಿ ಪೊಲೀಸರ ಸೋಗಿನಲ್ಲಿ ಈ ಒಂದು ಕಾಲ್ ಸೆಂಟರ್ ಮೇಲೆ ಒಂದು ದಾಳಿಯನ್ನು ಮಾಡಿ ಅಕ್ರಮವಾಗಿ ಇಲ್ಲಿ ಕಾಲ್ ಸೆಂಟರ್ ನಡೆಸ್ತಾ ಇದ್ರೆ ಅನುಮತಿ ಇಲ್ಲ ಮತ್ತೆ ಇಲ್ಲಿ ಸಾರ್ವಜನಿಕರಿಗೆ ಒಂದು ಬೆದರಿಕೆಯಾಗಿ ಹಣ ವಸೂಲಿ ಮಾಡುವಂಥ ಕೆಲಸ ಕೂಡ ನಡೀತಾ ಇದೆ ಅನ್ನೋ ಒಂದು ರೀತಿಯಲ್ಲಿ ಬೆದರಿಕೆ ಹಾಕುವಂಥ ಘಟನೆಗಳು ಕೂಡ ಈಗ ಬೆಳಕಿಗೆ ಬಂದಿರೋದು. ಯಾಕಂದರೆ ಈ ಒಂದು ಕಿಡ್ನಾಪರ್ಸ್ ಈ ಹಿಂದೆ ಕೂಡ ಪೊಲೀಸರು ಕೆಲವು HSR ಲೇಔಟ್ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಒಂದು ನಕಲಿ ಕಾಲ್ ಸೆಂಟರ್ಗಳ ಮೇಲೆ ಒಂದು ದಾಳಿಯನ್ನು ಮಾಡಿ ಶೋಧವನ್ನು ಕೂಡ ಮಾಡಿರ್ತಾರೆ. ಈ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಈ ಒಂದು ಗ್ಯಾಂಗ್ ಕೂಡ ಅದೇ ರೀತಿಯಾಗಿ ಈ ಒಂದು ಕೃತ್ಯಗಳನ್ನು ಎಸಗ್ತಾ ಇದ್ರು ಅನ್ನೋದು ವಿಚಾರ ಕೂಡ ಈಗ ಬೆಳಕಿಗೆ ಬಂದಿರೋದು. ನಿನ್ನೆ ಮಧ್ಯರಾತ್ರಿ ಸುಮಾರು 1 ಗಂಟೆ ಅಷ್ಟೊತ್ತಿಗೆ ಕೋರಮಂಗಲ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಗ್ಲೋಬಲ್ ಟೆಲಿಕಾಂ ಕನೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಅಂದ್ಕೊಂಡು ಒಂದು BPO ಕಾಲ್ ಸೆಂಟರ್ ನಡೀತಾ ಇರುತ್ತೆ. ಆ ಕಾಲ್ ಸೆಂಟರ್ದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು 4 ಜನ ಮ್ಯಾನೇಜರ್ ಲೆವೆಲ್ ಎಂಪ್ಲಾಯೀಸ್ಗೆ ಒಂದು ಸುಮಾರು 8 ಜನ ಬಂದು ಅವ್ರಿಗೆ ಮಾತಾಡಿಸಿ ಪೊಲೀಸರು ಅಂದ್ಕೊಂಡು ಇದ್ದಾರೆ ಬನ್ನಿ ಡೀಟೇಲ್ಸ್ ಕೊಡಿ ಅಂತ ಹೇಳಿ ಆ ನೆಪದಲ್ಲಿ ಕೆಳಗಡೆ ಕರ್ಕೊಂಡು ಬಂದು ಅವ್ರಿಗೆ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಹೋಗಿರ್ತಾರೆ. ನಂತರದಲ್ಲಿ ಅವರಿಂದ ದುಡ್ಡಿಗೆ ಬೇಡಿಕೆ ಇಟ್ಟಿರ್ತಾರೆ. ಅದರಲ್ಲಿ ಒಬ್ಬ ಯಾರು ಕರ್ಕೊಂಡು ಹೋಗಿರ್ತಾರೆ ಆಪರೇಷನ್ ಮ್ಯಾನೇಜರ್ ಅನ್ನೋ ಒಂದು ಅಕೌಂಟಿಂದ ಆನ್ಲೈನ್ ಬೇರೆ ಬೇರೆ 4 ಅಕ್ಯೂಸ್ಗಳು ರಿಲೇಟಿವ್ಸ್ ಅವರ ಅಕೌಂಟ್ಗೆ ಒಂದು ಸುಮಾರು 8,90,000 ಅಷ್ಟು ದುಡ್ಡು ಆನ್ಲೈನ್ ಇಂಟರ್ನೆಟ್ ಬ್ಯಾಂಕಿಂಗಿಂದ ಟ್ರಾನ್ಸ್ಫರ್ ಮಾಡಿರ್ತಾರೆ. ಮತ್ತು ಇನ್ನು ಹಾರ್ಡ್ ಕ್ಯಾಶ್ಗೆ ಡಿಮಾಂಡ್ ನಡೀತಾ ಇದ್ದಾಗ
ನಮಗೆ ಮಧ್ಯರಾತ್ರಿ ಒಂದು 4:15 ಹಂಗೆ ಪೊಲೀಸ್ಗೆ 112ಗೆ ಕಂಪ್ಲೇಂಟ್ ಬಂದಿರುತ್ತೆ. ಅಟೆಂಡ್ ಮಾಡಿದ ನಂತರ ಒಂದು 4 ಟೀಮ್ ಮಾಡಿ ಇವ್ರಿಗೆ ಟ್ರ್ಯಾಕ್ ಮಾಡಿದಾಗ 8 ಜನ ಅಪರಾಧಿಗಳು ಯಾರಿದು ಕಿಡ್ನ್ಯಾಪಿಂಗಲ್ಲಿ ಇದ್ದರು, ಇನ್ವಾಲ್ವ್ ಇದ್ದರು, ಅವ್ರಿಗೆ ಬಂಧಿಸಿರ್ತೀವಿ. ಮತ್ತು 2 ವೆಹಿಕಲ್ಸ್ ಯೂಸ್ ಆಗಿತ್ತು ಇದಕ್ಕೆ, ಇವ್ರಿಗೆಲ್ಲ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ. ಆ 2 ವೆಹಿಕಲ್ಸು ಸೀಸ್ ಆಗಿದೆ ಸದ್ಯಕ್ಕೆ. ಮತ್ತೆ ಪೊಲೀಸರ ತನಿಖೆ ವೇಳೆ ಕೆಲವು ಆರೋಪಿಗಳು ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಕೂಡ ಮಾಡ್ತಾ ಇದ್ದು ಅದರಲ್ಲಿ ಲಾಸ್ ಆಗಿದ್ದರಿಂದ ಈ ಒಂದು ಕೃತ್ಯವನ್ನು ಎಸಗಿ ಒಂದು ಹಣವನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ರು ಅನ್ನೋದು ವಿಚಾರ ಕೂಡ ಈಗ ತನಿಖೆಯಿಂದ ಗೊತ್ತಾಗಿದೆ. ಸದ್ಯ ಈಗ 8 ಮಂದಿಯನ್ನು ಕೂಡ ಕೋರಮಂಗಲ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಅವರಿಂದ ಒಂದು ಏನು ಹಣವನ್ನು ಪಡ್ಕೊಂಡಿದ್ರು ಅದನ್ನು ಕೂಡ ರಿಕವರಿ ಮಾಡಿ ಒಂದು ಹೆಚ್ಚಿನ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಸಿಲಿಕಾನ್ ಸಿಟಿಯಲ್ಲಿ BPO ಮತ್ತು ಕಾಲ್ ಸೆಂಟರ್ಗಳು ಬೇರೆ ಬೇರೆ ಏನು ನಗರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ತಲೆ ಎತ್ತಿದ್ದಾವೆ. ಇಂಥ ಒಂದು ಕೆಲವು ಏನು ಕಾಲ್ ಸೆಂಟರ್ಗಳಲ್ಲಿ ಒಂದು ಅಕ್ರಮವಾಗಿ ಈ ರೀತಿ ಬೆದರಿಕೆ ಹಾಕುವಂಥ ಕೆಲಸಗಳು ಕೂಡ ನಡೀತಾ ಇದೆ ಅನ್ನೋ ಒಂದು ವಿಚಾರ ಕೂಡ ಪೊಲೀಸರಿಗೂ ಕೂಡ ಗೊತ್ತಿತ್ತು. ಅದರ ಸಲುವಾಗಿ ಪೊಲೀಸರು ಕೂಡ ಆಗಾಗ ಕೆಲವು ಕಾಲ್ ಸೆಂಟರ್ಗಳ ಮೇಲೆ ಒಂದು ದಾಳಿಯನ್ನು ಮಾಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಇವರು ಕೂಡ ಈ ರೀತಿಯಾಗಿ ಕೃತ್ಯವನ್ನು ಎಸಗಿದ್ರು ಅನ್ನೋದು ವಿಚಾರ ಈಗ ತನಿಖೆಯಿಂದ ಗೊತ್ತಾಗಿದೆ. ಸದ್ಯ ಈಗಾಗಲೇ ತನಿಖೆ ಮುಂದುವರೆದಿದೆ. ಮತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ರೀತಿಯಾಗಿ ಬೇರೆ ಬೇರೆ ಏನಾದರೂ ಮಾಡಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಈಗ ಪೂರ್ವಾಪರ ಪರಿಶೀಲನೆ ಮಾಡುವಂಥ ಕೆಲಸವನ್ನ ಈಗ ಕೋರಮಂಗಲ ಪೊಲೀಸರು ಮಾಡ್ತಾ ಇದ್ದಾರೆ. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.